ನಾನು ಎಲ್ಲರಿಗೂ ಯಾವಾಗಲೂ ಹೇಳಕ್ಕೆ ಹೋಗೋದು ಅಂದರೆ ನಾವು ವಿಚಾರಗಳನ್ನು ತಿಳ್ಕೊಂಡು ಆದಷ್ಟು ಪ್ರಕೃತಿಗೆ ಪೂರಕವಾಗಿ ಬದುಕಬೇಕು ಅಂತ. ಒಂದು ಹೊಸದಾಗಿ ಸಂಸಾರ ಸಾಕಿ ಅದ್ರ ಹಾಲು ಕರೆದು ಉಪಯೋಗಿಸ್ಬೇಕಾದ್ರೆ ಹೇಗಿರಬೇಕು? 2 ಹಸು 2 ಕರುವಿಂದ ಶುರು ಆಯಿತು. 2 4 4 8 10 12 20 50 ಇವತ್ತು 100 ಆಗಿದೆ. ಎಷ್ಟೋ ಜನಕ್ಕೆ ಇನ್ನೂ ತಕ್ಷಣ ಫ್ಲ್ಯಾಶ್ ಆಗಿರಲ್ಲ. ಈವನ್ ಮಲ್ನಾಡವ್ರಿಗೂ ಅಥವಾ ಯಾರೇ ಹಸು ಸಾಕಿರೋರ್ಗು ಆಯಿತು ಹಸು ಸಾಯೋವರೆಗೂ ಸಾಕಬೇಕು. ಸತ್ತ ಮೇಲೆ ಏನು ಮಾಡಬೇಕು? ಆರೋಗ್ಯ. ಬೆಂಗಳೂರಿನಲ್ಲಿ ಮಲ್ನಾಡು ಗಿಡ ಸಾಕಿದ್ಮೇಲೆ ಮಲ್ನಾಡು ಥರನೇ ಇಟ್ಕೋಬೇಕಲ್ಲ. ಅಂತಂದರೆ ನಾವು ಯಾವುದೇ ಒಂದು ಪ್ರಾಣಿನ ನಾವು ಸಾಕಬೇಕು ಅಂದಾಗ ಅದಕ್ಕೆ ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡಿಬಿಟ್ರೆ ಅರ್ಧಕ್ಕರ್ಧ ಅವುಗಳು ಸಂತೋಷವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಸರ್ ನಾವು ಏನಂತಂದರೆ ನಾನು ಶಾಲಾ ಶಿಕ್ಷಕ, ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ನಾನು ಪಾಠ ಮಾಡ್ತೀನಿ. ನಾನು ಸಾಮಾನ್ಯವಾಗಿ ಏನು ಹೇಳ್ತೀನೋ ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ನಾನು ಬರೀ ಅದೇ ನಾನು ಹಲವಾರು ಜನರಿಗೆ ಹೇಳ್ತೀನಿ, ಇಫ್ ಯು ಕಾಂಟ್ ಪ್ರಾಕ್ಟೀಸ್ ಯು ಆರ್ ಅನ್ಫಿಟ್ ಟು ಪ್ರೀಚ್. ನೀನು ಯಾವುದನ್ನು ನಿಜವಾಗ್ಲೂ ಕಾರ್ಯರೂಪದಲ್ಲಿ ನಿಜವಾಗ್ಲೂ ಮಾಡ್ತಾ ಇಲ್ವೋ ಅದನ್ನು ಇನ್ನೊಬ್ಬರಿಗೆ ಮಾಡು ಅಂತ ಹೇಳೋ ಯೋಗ್ಯತೆ ನಿನಗಿಲ್ಲ ಅಂತ. ಸೊ ಆದ್ದರಿಂದ ನೀವು ಮುಖ್ಯವಾಗಿ ತಿಳ್ಕೊಬೇಕಾದ್ದೇನು ಅಂದರೆ, ನಾವು ಮಾಡಿದಾಗ ನಮಗೆ ಒಂದು ಅದ್ಭುತವಾದ ಇದು ಸಿಗುತ್ತೆ, ಅದನ್ನು ಅನುಭವ ಅಂತೀವಿ. ಆ ಅನುಭವವನ್ನು ಹಂಚ್ಕೊಂಡಾಗ ನಿಮಗೆ ಏನೇನಿದೆ ವಾಟ್ ಸೇ ಗ್ರೌಂಡ್ ರಿಯಾಲಿಟೀಸ್ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ, ಆ ಥರ ನಿಜವಾಗ್ಲೂ ಏನೇನು ಕೆಲಸಗಳ ಅವಶ್ಯಕತೆ ಇದೆ ಒಂದು ಯಾವುದೇ ಒಂದು ಕೆಲಸ ಆಗಬೇಕಾದ್ರೂ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ನೀವಿನ್ನೂ ಸಮರ್ಥವಾಗಿ ಅದನ್ನು ನಿಜವಾಗ್ಲೂ ಕಾರ್ಯಗತ ಮಾಡ್ಸೋಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಹೆಸರು ರಾಮಾನುಜ ಅಂತ. ಸೊ ನಾನು ಒಂದು ಬೆಂಗಳೂರಿನ ಬೆಂಗಳೂರು ಸೌತ್ನಲ್ಲಿದ್ದೀನಿ. ಸೊ ಇಲ್ಲಿ ಬಂದು ನೀವು ಈ ಕನಕಪುರವರೆಗೂ ಮೈಸೂರವರೆಗೂ ಮಧ್ಯ ಕೇಗೊಲ್ಲಹಳ್ಳಿ ಅಂತ ಬರುತ್ತೆ. ನೀವು ಮೈಸೂರು ರೋಡ್ ಕಡೆಯಿಂದ ಬಂದರೆ ಕುಂಬಳಗೂಡಿನಲ್ಲಿ ತಿರುಗ್ಕೊಳ್ತೀರಾ. ಕುಂಬಳಗೂಡು ಆದಮೇಲೆ ತಗಚ್ಕುಪ್ಪೆ ಮೇಲೆ ದೇವಗಿರಿ, ಅದಾದಮೇಲೆ ಗೊಲ್ಲಳ್ಳಿ ಬರುತ್ತೆ. ಅಕಸ್ಮಾತ್ ನೀವು ಕನಕಪುರ ರೋಡ್ ಕಡೆಯಿಂದ ಬರೋದಿದ್ರೆ ತಾತಗುಣಿ ಆದಮೇಲೆ ಆಗ್ರಾ ಆದಮೇಲೆ ಗಂಗಸಂದ್ರ, ಗವಿನಪಾಳ್ಯ, ತಿರ್ಗಾ ಗೊಲ್ಲಳ್ಳಿ ಬರುತ್ತೆ. ಸೊ ನೀವು ಯಾವ ದಿಕ್ಕಿನಿಂದ ಬೇಕಾದ್ರೂ ಬರ್ಬೋದು, ಐದರ್ ಫ್ರಮ್ ಕನಕಪುರ ರೋಡ್ ಸೈಡ್ ಆ್ಯಂಡ್ ಮೈಸೂರು ರೋಡ್ ಸೈಡ್, ಎರಡಕ್ಕೂ ಮಧ್ಯ ಇದ್ದೀನಿ ನಾನು. ಬೆಂಗಳೂರು ದಕ್ಷಿಣ ಅಂದರೆ ಕೆಂಗೇರಿ ಹತ್ತಿರ ಅಂತ ಹೇಳ್ಬೋದು ಸುಲಭವಾಗಿ.
ಮೇಜರ್ ಲೊಕೇಶನ್ ಹೇಳೋದಿದ್ರೆ. ಇದು ಮುಖ್ಯವಾಗಿ ನಾನು ಶಾಲೆಯಲ್ಲಿ ಮಕ್ಕಳಿಗೆ ದೇಸಿ ಹಸು ಬಗ್ಗೆ ನನಗೂ ಒಂಚೂರು ನಾಲೆಡ್ಜ್ ಸಿಕ್ಕಿದಾಗ ದೇಸಿ ಹಸು ಬಗ್ಗೆ ಹೇಳೋಕ್ಕೆ ಶುರು ಮಾಡಿದೆ. ದೇಸಿ ಹಸು ಬಗ್ಗೆ ಹೇಳೋಕ್ಕೆ ಶುರು ಮಾಡಿದಾಗ ನನಗನ್ನಿಸ್ತು ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅಂತ. ನಾನು ಎಲ್ಲರಿಗೂ ಯಾವಾಗಲೂ ಹೇಳಕ್ಕೆ ಹೋಗೋದು ಅಂದರೆ ನಾವು ವಿಚಾರಗಳನ್ನು ತಿಳ್ಕೊಂಡು ಆದಷ್ಟು ಪ್ರಕೃತಿಗೆ ಪೂರಕವಾಗಿ ಬದುಕಬೇಕು ಅಂತ. ವಿಚಾರ ತಿಳ್ಕೊಂಡಿದ್ರೆ ತಾನೇ ನಾವು ತಪ್ಪು ಮಾಡ್ತಾ ಇದ್ದೀನ ಸರಿ ಮಾಡ್ತಾ ಇದ್ದೀನ ಅಂತ ಗೊತ್ತಾಗೋದು. ಸೊ ಆದ್ದರಿಂದ ನಾವು ಪೂರಕವಾಗಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ನಾನೇನು ಮಾಡಿದೆ, ದೇಸಿ ತಳಿಗಳ ಬಗ್ಗೆ ತಿಳ್ಕೊಳ್ತಾ ಹೋದಾಗ ನಾನು ಎಲ್ಲರಿಗೂ ಆಮೇಲೆ ಇದು ಉಳಿಸ್ಲೇಬೇಕು ಅಂತ ಹೇಳ್ಕೊಂಡು ದೇಸಿ ತಳಿಗಳ ಬಗ್ಗೆ ಹೇಳಿ ಶುರು ಮಾಡಿದೆ. ಆಮೇಲೆ ನನಗನ್ನಿಸ್ತು ಯಾವುದು ಇವಾಗ ನಾನು ಯಾರಿಗಾದ್ರೂ ಇನ್ಸ್ಪೈರ್ ಮಾಡಿ ಎಲ್ಲರೂ ಕೇಳ್ತಾರೆ ಒಂದು ಪ್ರಶ್ನೆ, ಸರ್ ಸಿಟಿನವ್ರು ಸರ್ ನಾಯಿ ಸಾಕು ಸರ್ ಒಂದು ಹಸು ಸಾಕಲ್ಲ ಅಂತ. ಸರಿ, ನಾಯಿಗೂ ಹಸುಗೂ ಕಂಪೇರ್ ಮಾಡಿ ನೋಡೋಣ ಈ ರಿಯಲ್ಲಾಗಿ. ಏನು ನಾಯಿನಲ್ಲಿ ಏನು ಅನುಕೂಲತೆಗಳಿದೆ, ಯಾಕೆ ಅದನ್ನು ಇಷ್ಟಪಡ್ತಾರೆ, ಹಸುನಲ್ಲಿ ಏನು ಅನಾನುಕೂಲತೆಗಳಿದೆ, ಯಾಕೆ ಅದನ್ನು ಇಷ್ಟಪಡಲ್ಲ ಅಂತ ನೋಡಿದಾಗ ಹಸುನಲ್ಲಿ ಹೆಚ್ಚು ಅನುಕೂಲತೆಗಳಿದೆ. ಆದರೆ ದೇರ್ ಆರ್ ಸಮ್ ಪ್ರಾಕ್ಟಿಕಲ್ ರಿಯಾಲಿಟೀಸ್ ಅಂತೀವಿ. ಅಂದರೆ ಹಸು ಸಾಕಿರೋರ್ಗೆ ಅರ್ಥವಾಗುತ್ತಿದ್ದು, ಹೊಸದಾಗಿ ಹಸು ಸಾಕೋರ್ಗೆ ಅರ್ಥವಾಗಲ್ಲ. ಒಂದು ಮನೇಲಿ ಒಂದು ಹಸು ಇದ್ದರೆ ಅದಕ್ಕೆ ನೀವು ಹಾಲು ಕರಿಯೋಕ್ಕೆ ಶುರು ಮಾಡಿದ್ರೆ ಆ ಸಮಯದಲ್ಲೇ ಹಾಲು ಕರಿಬೇಕು. ಬೆಳಗ್ಗೆ ಒಂದು 6 ಗಂಟೆಗೆ, ಸಾಯಂಕಾಲ ಒಂದು 6 ಗಂಟೆಗೆ. ಅಂದರೆ ನೀವು ತಲೆ ಮೇಲೆ ತಲೆ ಬೀಳಲಿ, ನಿಮ್ಮ ಮನೆ ಎಲ್ಲಿರಲಿ, ನಿಮ್ಮ ಕೆಲಸ ಎಲ್ಲಿರಲಿ, ನೀವು ಎಲ್ಲೇ ಇರಲಿ, 6 ಗಂಟೆಗೆ ನೀವು ಮನೇಲಿ ವಾಪಸ್ ಇರಬೇಕು. ಮತ್ತು ಏನು ಅಂತಂದರೆ, ಹೇಗೆ ಒಂದು ನಾಯಿ ಒಬ್ಬ ಮನುಷ್ಯನಿಗೆ ತುಂಬ ಹೊಂದ್ಕೊಳುತ್ತೋ ಅದೇ ಥರ ಹಸುನೂ ಹೊಂದ್ಕೊಳುತ್ತೆ. ಇವಾಗ ನನ್ನ ಒಂದು ನಿಮಗೆ ಎಕ್ಸಾಂಪಲ್ಲು ಅಥವಾ ಇದು ಕೊಡೋದಿದ್ರೆ, ಇವಾಗ ನಿಮ್ಮ ಮನೇಲಿ ನಿಮ್ಮ ತಾಯಿ ಹಾಲು ಕರೀತಾರೆ, ನಿಮ್ಮ ತಾಯಿನೇ ಹಾಲು ಕರಿಬೇಕು ಆ ಹಸುದು. ನಿಮ್ಮ ತಂದೆ ಬಂದರೆ ಆ ಹಸು ಹಾಲು ಕೊಡೋಲ್ಲ. ಸೊ ಇವಾಗೇನು ಮಾಡಬೇಕು, ಎರಡೇ ದಾರಿ, ಹಸು ಬದಲಾಯಿಸಬೇಕು ಇಲ್ಲ ಜನನ ಬದಲಾಯಿಸಬೇಕು, ಇಲ್ಲ ಎರಡೂ ಕೊಟ್ಬಿಟ್ಟು ನಾವು ಡೈರಿಯಲ್ಲಿ ಹಾಲು ತೊಗೋಬೇಕು. ಸೊ ಇದು ಒಂದು ಪ್ರಾಕ್ಟಿಕಲ್ ಸಮಸ್ಯೆ. ಈ ಥರ ಇರೋದ್ರಿಂದ ಏನು ಸರಿ, ಅದು ಇನ್ನೂ ಒಂದು ಸಮಸ್ಯೆ ಏನು ಅಂತಂದರೆ, ಸಾಮಾನ್ಯವಾಗಿ ಇವಾಗಿರೋ ಒಂದು ನಾವೇನು ಕ್ಷೀರಕ್ರಾಂತಿ ಅಂತ ಶುರು ಮಾಡಿ ಎಲ್ಲದನ್ನೂ ತಳಿ ಕಲಬೆರೆಸಿ ಎಲ್ಲದನ್ನೂ ಹೆಚ್ಚು ಹಾಲು ಅಂತ ಹೋಗಿ ಇವಾಗ ಏನಾಗಿದೆ, ಹೊಸದಾಗಿ ಬರ್ತಾ ಇರೋರಿಗೆ ಹಾಲು ಕರಿಯೋಕ್ಕೂ ಬರೋಲ್ಲ. ಸರಿ, ಕರೆದ್ರೆ ಅಷ್ಟೊಂದು ಹಾಲನ್ನು ಏನು ಮಾಡೋದು, ಸರಿ ಕರುಗೆ ಬಿಡೋಣ ಅಂದರೆ ಕರುಗೆ ಹೆಚ್ಚು ಹಾಲು ಕುಡಿದ್ರೆ ಬೇದಿ ಶುರು ಆಗುತ್ತೆ. ಆದರೆ ಸಾಮಾನ್ಯವಾಗಿ ನಮ್ಮ ದೇಸಿ ತಳಿ ಎಲ್ಲ ನೋಡಿದ್ರೆ ತನ್ನ ಕರುಗಿಂತ ಜಾಸ್ತಿ ಅದು ಪ್ರೊಡ್ಯೂಸೇ ಮಾಡಲ್ಲ. ನೀವು ಯಾವಾಗ ಕ್ರಾಸ್ ಬ್ರೀಡ್ ಅಥವಾ ಹೈಬ್ರಿಡೈಸೇಷನ್ ಮಾಡ್ತೀರೋ ಅವಾಗ ಅದು ಹೆಚ್ಚು ಹಾಲು ಬರುತ್ತೆ. ಅವಾಗೇನಾಗುತ್ತೆ, ಕರುಗೂ ಆರೋಗ್ಯಕ್ಕೆ ತೊಂದರೆ, ಆ ಹಾಲು ನಿಮಗೂ ಆರೋಗ್ಯಕ್ಕೆ ತೊಂದರೆ. ಸೊ ಆ ಥರ ಯೋಚನೆ ಮಾಡ್ತಾ ಹೋದಾಗ ಏನೇನೇನೇನೇನು ಒಂದು ನಿಜವಾಗ್ಲೂ ತೊಂದರೆ ಇದೆ ಒಬ್ಬ ಗೋಪಾಲಕನಾಗಬೇಕಾದ್ರೆ ಅಂತ ಅಂದಾಗ ಅವಾಗ ಯೋಚನೆ ಮಾಡಿದೆ, ಎಲ್ಲ ಥರದಲ್ಲೂ ಆದಷ್ಟು ಸೂಕ್ತವಾಗಿರೋದು ಅಂತ ನೋಡಿದ್ರೆ ಮಲೆನಾಡು ಗಿಡ್ಡ. ಏನು ಹೊಸದಾಗಿ ಯಾರಾದರೂ ಹಸು ಸಾಕಬೇಕು ಅಂದರೆ ತುಂಬ ದೊಡ್ಡದಾಗಿದ್ರೂ ಹಸು ಆಗಲ್ಲ. ಯಾಕಂದರೆ ತುಂಬ ಹಸು ದೊಡ್ಡದಾಗಿದ್ರೆ ಅದಕ್ಕೆ ಆಹಾರನ ಹೊಂದಿಸೋದು, ಅದನ್ನು ಕಂಟ್ರೋಲ್ ಮಾಡೋದು ಎಲ್ಲ ಕಷ್ಟವಾಗುತ್ತೆ. ಸೊ ಈ ಥರ ಸಮಸ್ಯೆಗಳಿರುವಾಗ ನೀವೇನು ಮಾಡಬೇಕು, ಆದಷ್ಟು ಪುಟ್ಟದಾಗಿರಬೇಕು, ಸ್ವಲ್ಪ ಹುಲ್ಲು. ಯಾಕಂದರೆ ನಿಮಗೆ ಹೊಸದಾಗಿ ಏನಾದ್ರು ಮಾಡಬೇಕು ಅನ್ನೋ ಹುಲ್ಲು ಕುಯ್ಯೋಕ್ಕೂ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಬೆರಳು ಕುಯ್ಕೊತೀರಿ, ಕೈ ಕುಯ್ಕೊತೀರಿ ಕೂಡಲಲ್ಲಿ. ಸೊ ಅಥವಾ ಸೊಪ್ಪು ಕುಯ್ಕೊಂಬರ್ತೀರ, ಏನೋ ಒಂದು, ಅಥವಾ ಅದಕ್ಕೆ ಒಂದು ಆಯುಧವಾಗಿ ಕುಡ್ಲನ್ನು ಉಪಯೋಗಿಸ್ತಿರೋ, ಮಿಷಿನ್ ಉಪಯೋಗಿಸ್ತಿರೋ. ಆದರೆ ನಿಮಗೆ ಅದ್ರ ಕೆಲಸಗಳು ಗೊತ್ತಿರಬೇಕು. ಸೊ ಒಂದು ಹಸುನ ಸಾಕಬೇಕಾದಾಗ ಎಷ್ಟೋ ಅಡಿಷನಲ್ ಆ್ಯಕ್ಟಿವಿಟೀಸ್ ಕಲಿಬೇಕಾಗುತ್ತೆ. ಸೊ ಇದೆಲ್ಲ ಗೊತ್ತಾಗಲಿಲ್ಲ ಅಂದಾಗ ಆ ಕೆಲಸ ಅಷ್ಟು ಕಮ್ಮಿ ಇರಬೇಕು. ಆದ್ದರಿಂದ ಮಲೆನಾಡು ಗಿಡ್ಡ ಬಂದು ಒಂದು ಪುಟ್ಟ ಹಸು. ಆದರೆ ಇವಾಗ ಸ್ವಲ್ಪ ತಳಿ ಶುದ್ಧತೆ ಕಳ್ಕೊಂಡು ದೊಡ್ಡದಾಗಿದೆ. ಆದರೆ ನೀವು ಇನ್ನೂ ಹಲವಾರು ಗೊತ್ತಿಲ್ಲ, ಇನ್ನೂ ಅನ್ಟಚ್ಡ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಇದೆಯಾ ಅಂತ. ಆ ಥರ ಜಾಗಕ್ಕೆ ಹೋದಾಗ ಇವತ್ತಿಗೂ ಮಲೆನಾಡು ಗಿಡ್ಡ 2 ಅಡಿ ದಾಟಲ್ಲ. ಆದರೆ ನಿಮಗೆ ಯಾವಾಗ ಅದು ತಳಿ ಶುದ್ಧತೆ ಕಳ್ಕೊಳ್ಳುತ್ತೋ ಆಗ ಅದು ಎತ್ತರ ಜಾಸ್ತಿ ಆಗುತ್ತೆ, ಹಾಲು ಜಾಸ್ತಿ ಕೊಡುತ್ತೆ. ಇವಾಗ ನೀವು ನೋಡ್ಬೋದು, ಇದು ನಮ್ಮ ಮಲೆನಾಡು ಗಿಡದಲ್ಲಿ ಮೊದಲನೇ ತಲೆಮಾರು. ಅಂದರೆ ನನಗೆ ಇವಾಗ ಏನೇನು ಸಿಗ್ತಾ ಇದೆಯೋ, ನನ್ನ ಮುಖ್ಯ ಉದ್ದೇಶ ತಳಿ ಅಭಿವೃದ್ಧಿ, ತಳಿ ಸಂರಕ್ಷಣೆ, ಸಂವರ್ಧನೆ. ಅದೇ ನೋಡ್ರಿ ನೀವು, ಈಗ ಇವನು ಅನಂತ ಅಂತ ನಿಮಗೆ ಇದಕ್ಕೆ, ಅಥವಾ ಇವಳನ್ನೇ ತೊಗೊಳ್ಳೋಣ. ಇವಾಗ ಅವನ ಆ ಕಡೆ ತಿರ್ಕೊಂಡಿದ್ದಾನೆ. ಇವಳು ಹೈಟ್ ನೋಡಿ, ಇವಾಗ ನಾನು ನಿಂತರೆ ಇವಳು ಎತ್ತರ ಎಷ್ಟಿದೆ, ಅವಳ ಪರ್ಸನಾಲಿಟಿ ಎಷ್ಟಿದೆ. ಇದು ಮೊದಲನೇ ತಲೆಮಾರು. ಅದೇ ಮೊದಲನೇ ತಲೆಮಾರು ದಾಟಿದಾಗ ನಾವು ಇನ್ನೂ ಶುದ್ಧತೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಆ ಪ್ರಯತ್ನ ಪಡಕ್ಕೆ ಹೊರಟಾಗ ಮಲೆನಾಡು ಗಿಡ್ಡ ಇನ್ನೂ ಚಿಕ್ಕದಾಗುತ್ತೆ. ಅಂದರೆ ಇವಾಗ ನೀವು ನೋಡಿದ್ದು ಸುವರ್ಣ. ಇವಾಗ ಸುವರ್ಣ ಥರ ನಾನು ನನ್ನ 2ನೇ ತಲೆಮಾರು ಅಂದರೆ ಸೆಕೆಂಡ್ ಜನ್ರೇಷನ್. ಇದು ಏನು ನೀವು ಫೋನ್ ಗಿನ್ನಲ್ಲಿ ಹೇಳ್ತಿರಲ್ಲ 1G 2G 3G, ಅದೇನೆ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಅಂತೀವಿ ನಾವು ಕನ್ನಡದಲ್ಲಿ. ತಲೆಮಾರು ಅಂತೀವಿ ಅಷ್ಟೇ. ಸೊ ಈ ಮೊದಲನೇ ತಲೆಮಾರು 2ನೇ ತಲೆಮಾರು ಅಂತ ನೀವು ಇವಾಗ ನೋಡಿದ್ದು ಮೊದಲನೇ ತಲೆಮಾರು. ನೋಡ್ರಿ ಯಾವ ಥರ ಪರ್ಸನಾಲಿಟಿ ಇದೆ ಅಂತ. ಅದೇ ಇವಾಗ ನಾವು 2ನೇ ತಲೆಮಾರು ನೋಡೋಣ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಈಗ ನನ್ನಲ್ಲಿ 4ನೇ ತಲೆಮಾರು ಹುಟ್ಟಿದೆ. ನಿರ್ಮಲಾ ಬಂದು 4ನೇ ತಲೆಮಾರಿನವಳು. ಅವಳ ಮುತ್ತಜ್ಜಿ ಬಂದಿದ್ದು ಸರಸ್ವತಿ ನಮ್ಮ ಮನೆಗೆ. ಸರಸ್ವತಿಯ ಮೊದಲನೇ ಮಗಳು ನರ್ಮದಾ ಇದ್ದಾಳೆ. ನರ್ಮದಾ ಮೊದಲನೇ ಮಗಳು ನಂದಿನಿ. ಇವಳು ನಂದಿನಿಯ ಮೊದಲನೇ ಮಗಳು
ನಂದಿನಿಯ ಮೊದಲನೇ ಮಗಳು ಇವಳು. ಸ್ವಲ್ಪ ನಮ್ಮ ಪಾರ್ಥಸಾರಥಿ ಗುದ್ದಬಹುದು, ಆದರೆ ಪ್ರೀತಿಯಿಂದ ಗುದ್ದಾನ ಅವನು. ಇವಾಗ ಇಲ್ಲಿ ನೋಡಿ, ಇವಾಗ ಅವಳನ್ನ ನೋಡಿದ್ರಿ, ಅವಳ ಎತ್ತರ ಪರ್ಸನಾಲಿಟಿ ನೋಡಿದ್ರಿ. ಇವಾಗ ಎರಡನೇ ತಲೆಮಾರು ಹೇಗಿದೆ ನೋಡಿ. ಇವಳ ಪರ್ಸನಾಲಿಟಿ ಎಷ್ಟಿದೆ, ಇವಳಿದೆ ಎಷ್ಟಿದೆ. ಸೊ ಈವನ್ ಕೆಚ್ಚಲು ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿರುತ್ತೆ. ನಿಮಗೆ ಬರೀ ಬೋಗುಣಿ ತರ ಮೊಲೆ ತಟ್ಟೆಗಳು ಅದ್ಭುತವಾಗಿರುತ್ತೆ. ನಿಮಗೆ ಎಷ್ಟು ನಿಮ್ಮ ಒಬ್ಬ ಮನೆಗೆ ಏನು ಒಂದು ಸಂಸಾರಕ್ಕೆ ಒಂದು ತಂದೆ ತಾಯಿ 2 ಮಕ್ಕಳಿದ್ರೆ ಒಂದೂವರೆ ಲೀಟರ್ ಹಾಲು ಅಂದ್ರೆ ಅಷ್ಟನ್ನ ಧಾರಾಳವಾಗಿ ಕೊಡ್ತಾರೆ. ಸೊ ಹೀಗೆ ಜೊತೆಗೆ ವರ್ಣಗಳು ಅದ್ಭುತವಾಗಿದೆ. ಇವಾಗ ಇವನ್ ನೋಡಿ, ಇವನ ವರ್ಣವನ್ನ ಮಹಾನೀಲ ಅಂತಾರೆ. ಮಹಾನೀಲ ಅಂದ್ರೆ ಇವೊಂದು ಒಂಥರ ಬ್ಲ್ಯಾಕು ಗ್ರೇ ಅಂಡ್ ವೈಟ್ ಮಿಕ್ಸ್ಚರ್ ಇದೆ ಇವೊಂದು. ಸೊ ಇದೊಂದು ಅದ್ಭುತವಾದ ವರ್ಣ. ಮಲ್ನಾಡ್ ಗಿಡದಲ್ಲಿ ಈ ತರ ನಾಟ್ ಓನ್ಲಿ ಜಸ್ಟ್ ದ ಹೈಟ್ ಅಂಡ್ ದ ಕಲರ್. ಸೊ ಈ ಒಂದು ಅದ್ಭುತವಾದ ತಳಿ ಇದು. ನಮ್ಮ ಒಂದು ಫ್ಯಾಮಿಲಿಗೆ ಎಷ್ಟು ಹಾಲು ಬೇಕೋ ಅಷ್ಟೇ. ನಿಮಗೆ 3ನೇ ತಲೆಮಾರು ಹೋದಾಗ ಅಂದರೆ ನಿಜವಾಗ್ಲೂ ಶುದ್ಧತೆ ಇದ್ದರೆ ಹೇಗಿರುತ್ತೆ ಅಂತ ಅನ್ನೋದಕ್ಕೆ, ಯಾಕೆ ನಾನು ಸೆಲೆಕ್ಟ್ ಮಾಡಿದೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ಇವಾಗ ನೀವು 3ನೇ ತಲೆಮಾರು ತೋರಿಸ್ತೀನಿ. ಸೊ 3ನೇ ತಲೆಮಾರು ಏನಾಗುತ್ತೆ, ಇನ್ನು ಅಂದರೆ ಏನು ನಮ್ಮ ಹಳೆ ಕಾಲದಲ್ಲಿ ತಾತ ಮುತ್ತಾತಂದ್ರ ಕಾಲದಲ್ಲಿ ಎಷ್ಟು ಗಿಡ್ಡವಾಗಿತ್ತು ಹಸು ಅನ್ನೋದು ತಿಳ್ಕೊಳಕ್ಕಾದಾಗ ನೋಡಿ. ಅವಳು 3 ಅಡಿ ಇದ್ದರೆ ಅವಳು 2.5 ಅಡಿ ಇದ್ಲು. ಇವಾಗ ಇಲ್ಲಿ 2 ಅಡಿ ಇದ್ದಾನೆ, ಇನ್ನೂ ಅರ್ಧ ಅಡಿ ಕಮ್ಮಿ ಆಗೋಗ್ಬಿಡ್ತಾರೆ ಅವರು. ಸೊ ಇಲ್ಲಿ ನೋಡ್ಬೋದು ನೀವು. ಇದು 3ನೇ ತಲೆಮಾರು. 3ನೇ ತಲೆಮಾರಿನಲ್ಲಿ ನೀವು ನೋಡ್ಬೋದು ಎಷ್ಟು ಹೈಟ್ ಇದ್ದಾರೆ. ಎದ್ದಾಳೆ ಒಂದು ನಿಮಿಷ. ಇವಳು ಇನ್ನೇನು ಕರು ಹಾಕ್ತಾಳೆ, ಇನ್ನೊಂದು ಇರ್ತಾಳೆ ನೋಡ್ಬೋದು. ಇವಳು ಎಷ್ಟಿದ್ದಾಳೆ ಇವಾಗ, ಇವಳ ಹೈಟು, ಇವಳ ಪರ್ಸನಾಲಿಟಿ ನೋಡ್ಕೊಳ್ಳಿ, ನಿಮ್ಗೆ ಅರ್ಥವಾಗುತ್ತೆ. ಇವಳು ಎಷ್ಟಿದ್ದಾಳೆ, ಅವಳು ಮೊದಲನೇ ಸ್ವರ್ಣ ನೋಡಿದಾಗ ಹೇಗೆ ಎಷ್ಟು ಹೈಟ್ ಇದ್ಲು, ಅವಳೆ ಎಷ್ಟಿದ್ಲು ನಮ್ಮ ನಂದಿನಿ, ಇವಳು ಶಾಂತಲಾ ಎಷ್ಟಿದ್ದಾಳೆ. ಸೊ ಹೀಗೆ ಶುದ್ಧತೆ ಆಗ್ತದೆ. ಇವಾಗ ಈ ಹಸು ಶುದ್ಧವಾದ ತಳಿ, ಒಳ್ಳೆ ಅತ್ಯಂತ ಶುದ್ಧವಾದ ಹಾಲು. ನಿಮಗೆ ಎಷ್ಟು ಅಮ್ಮ ಮನೆ ಒಂದು 10 kg ಊಟ ತಿನ್ನುತ್ತೆ, ಒಂದು ಮನೆಗಾಗಷ್ಟು 1 ಲೀಟರ್ ಹಾಲು ಕೊಡುತ್ತೆ, ಸಾಕು. ಅಂದರೆ ಒಂದು ಹೊಸದಾಗಿ ಸಂಸಾರ ಸಾಕಿ ಅದ್ರ ಹಾಲು ಕರೆದು ಉಪಯೋಗಿಸ್ಬೇಕಾದ್ರೆ ಹೇಗಿರಬೇಕು ಒಂದು ಹಸು ಅಂದರೆ, ಒಂದು ಫ್ಯಾಮಿಲಿಗೆ ಅತ್ಯಂತ ಸೂಟೇಬಲ್ ಹಸು. ಅಂದರೆ ತುಂಬ ದೊಡ್ಡದು ಅಲ್ಲ, ಕೊಂಬುಗಳೇನು ತೀರಾ ದೊಡ್ಡದಾಗಿಲ್ಲ, ಮನೆಗೆ ಬೇಕಾದಷ್ಟು ಹಾಲು ಕೊಡುತ್ತೆ. ಸೊ ಈ ಥರ ಎಲ್ಲ ದೃಷ್ಟಿಗಳಿಂದ ಮಲ್ನಾಡ್ ಗಿಡ ಒಂದು ಅತ್ಯುತ್ತಮವಾದ್ದು. ಮತ್ತೆ ಮಲ್ನಾಡ್ ಗಿಡದಲ್ಲಿ ಇಷ್ಟೆಲ್ಲ ವೈವಿಧ್ಯತೆಗಳಿರೋದ್ರಿಂದ ಅದನ್ನು ಉಳಿಸಬೇಕು ಅಂತ ಡಿಸಿಷನ್ಗೆ ಬಂದೆ. ಸೊ ಹಾಗೆ ಶುರು ಆಗಿದ್ದು 2 ಹಸು 2 ಕರುವಿಂದ ಶುರು ಆಯಿತು. 2, 4, 4, 8, 10, 12, 20, 50, ಇವತ್ತು 100 ಆಗಿದೆ. 100 ಇದೆ. ಸೊ ಮುಂದಕ್ಕೆ ಇದು ನಿಲ್ಲೋ ಇದಲ್ಲ, ಇನ್ನು ಜಾಸ್ತಿನೇ ಆಗುತ್ತೆ ಹೀಗೆ. ಸೊ ಆ ಮಲ್ನಾಡ್ ಗಿಡನ್ನು ಸೆಲೆಕ್ಟ್ ಮಾಡಕ್ಕೆ ಇದೇ ಕಾರಣ. ಒಂದು ಹೊಸದಾಗಿ ಇವತ್ತು ಕೃಷಿಗೆ ಇಳಿಬೇಕು ಅನ್ನೋರ್ಗು ಇನ್ಸ್ಪಿರೇಷನ್ ಆಗಿರಬೇಕು, ನಾಯಿಗೆ ಬದಲು ಹಸು ಸಾಕಬೇಕು ಅನ್ನೋರ್ಗೂ ಇನ್ಸ್ಪೈರ್ ಆಗಬೇಕು. ಆ ಎಲ್ಲ ದೃಷ್ಟಿಯಿಂದ ತೊಗೊಂಡಾಗ ಮಲ್ನಾಡ್ ಗಿಡ ಒಂದು ಅತ್ಯುತ್ತಮವಾದ ಹಸು. ಇವಾಗ ನೀವು ಹಳ್ಳಿ ಕಾರ್ ತೊಗೊಳ್ಳಿ, ಹೊಸದಾಗಿ ಸಾಕೋನಿಗೆ ಏನು ಅನ್ಸುತ್ತೆ, ಅದೇ 5 ಅಡಿ ಹತ್ರ ಇದೆ, ಅದ್ರ ಮೇಲೆ ಒಂದು 3 ಅಡಿ ಕೊಂಬಿದೆ, ಅವನಿಗೆ ಹಸು ನೋಡಿದ ತಕ್ಷಣ ಭಯ ಆಗುತ್ತೆ. ಮತ್ತು ಕೂತ್ಕೊಂಡು ಇದಂದ್ರೆ ಆರಾಮಾಗಿ ನೀವು ಕೂತ್ಕೊಂಡ್ಬಿಟ್ಟು ಹಾಲು ಕರಿಬೋದು. ಅದ್ರಲ್ಲಿ ಕೂತ್ಕೊಳ್ಳೋಕೆ ಆ ಕಡೆ ಕೂತ್ಕೊಂಡು ಹಾಲು ಕರಿಯೋದ, ನಿಂತ್ಕೊಂಡು ಹಾಲು ಕರಿಯೋದ, ಕೂತ್ಕೊಂಡು ಬಕ್ಕೊಂಡು ಹಾಲು ಕರಿಬೇಕು. ಸೊ ಈ ಥರ ಹೊಸದಾಗಿ ಬರೋರಿಗೆ, ಅಂದರೆ ನಿಜವಾಗ್ಲೂ ಸಾಕಿರೋರಿಗೆ ಗೊತ್ತಿರುತ್ತೆ ಯಾವ ಹಸುಗೆ ಹೆಂಗೆ ಹಾಲು ಕರಿಬೇಕು, ಕೂತ್ಕೋಬೇಕಾ ನಿಂತ್ಕೋಬೇಕಾದಿಲ್ಲ. ಆದರೆ ಹೊಸದಾಗಿ ಬರೋರಿಗೆ, ಹೊಸದಾಗಿ ಏನಾದ್ರು ಮಾಡಬೇಕು ಅನ್ನೋರಿಗೆ, ನಾವು ಇವಾಗ ಹೇಳ್ತೀವಿ ಎಲ್ಲರೂ ಹಸು ಸಾಕಬೇಕು ಅಂದರೆ ಎಲ್ಲರಿಗೂ ಆಗೋ ಥರ ಹಸು ನೋಡಬೇಕಾದಾಗ ಇದು ಒಂದು ಅತ್ಯುತ್ತಮವಾದ ತಳಿ ಅಂತ ಡಿಸೈಡ್ ಆಗಿ ಶುರು ಆಗಿದ್ದು ನಮ್ಮ ಜರ್ನಿ. ನನ್ನ ಮುಖ್ಯ ಉದ್ದೇಶ ನಿಮ್ಗೆ ಹೇಳಿದೆ, ಸಂರಕ್ಷಣೆ ಸಂವರ್ಧನೆ, ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೀವಿ ಇಂಗ್ಲೀಷ್ನಲ್ಲಿ. ರಿಸರ್ಚ್ ಏನು, ಅದು ಸಂಶೋಧನೆ ಅಲ್ಲ. ರಿಸರ್ಚ್ ಅಂದರೆ ಇತ್ತು, ನಮ್ಮ ತಲತಾತಂದೆಯಿಂದ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಆ ಒಂದು ಅದ್ಭುತವಾದ ನಾಲೆಡ್ಜನ್ನು ಕಳ್ಕೊಂಬಿಟ್ವಿ, ತಿರ್ಗಾ ಹುಡುಕ್ತಾ ಇದ್ದೀವಿ. ರಿಸರ್ಚ್ ತಿರ್ಗಾ ಹುಡುಕು, ಇತ್ತು ಕಳ್ಕೊಂಡಿದ್ದೀನಿ, ತಿರ್ಗಾ ಹುಡುಕು. ಸೊ ಅದನ್ನು ಮಾಡ್ತಾಯಿದ್ದೀವಿ. ಸೊ ಅದನ್ನು ಮಾಡಲೇಬೇಕು, ಯಾಕಂತಂದರೆ ಇವತ್ತು ಎಷ್ಟೋ ತಳಿಗಳು, ಎಷ್ಟೋ ವರ್ಣಗಳು ಸಿಗ್ತಾ ಇಲ್ಲ. ಮತ್ತು ಇಟ್ಕೊಂಡಿರೋರು ಅದನ್ನು ತಮ್ಮ ಒಂದು ಹೆಮ್ಮೆಗೆ ಇಟ್ಕೊಳ್ತಾ ಇರೋರು, ಇಲ್ಲ ಈ ಮುಂದೆ ಇದು ಬೆಳಿಬೇಕು ಉಳಿಬೇಕು ಅಂತ ಕೊಡ್ತಾ ಇಲ್ಲ. ನಾನು ಸುಮಾರು ಜನಗಳಿಗೆ ಕೇಳ್ತಾ ಇದ್ದೀನಿ, ಮಲೆನಾಡಿನವ್ರಿಗೆಲ್ಲ ಬಾಯಿ ಬಿಟ್ಟು ಹಲವಾರು ವಿಡಿಯೋಲ್ಲಿ ಕೇಳ್ತೀನಿ, ದಯವಿಟ್ಟು ನನ್ನ ಮುಖ್ಯ ಉದ್ದೇಶ ತಳಿ ಸಂರಕ್ಷಣೆ ಸಂವರ್ಧನೆ. ನಿಮ್ಮ ಸುತ್ತಮುತ್ತಲು ನಿಮ್ಮೂರುಗಳಲ್ಲಿ ಎಲ್ಲಾದರೂ ಒಂದು ಅಪರೂಪವಾದ ಬಣ್ಣ, ಅಪರೂಪವಾದ ಮಲ್ನಾಡ್ ಗಿಡದಲ್ಲಿ ಒಂದು ಸಬ್ ವೇರಿಯಂಟ್ ಅಂತೀವಿ. ಇವಾಗ ನೀವು ನೋಡ್ಬೋದು, ಇಲ್ಲಿ ಒಬ್ಬಳಿದ್ದಾಳೆ ಆ ಥರ ಒಂದು ಅದ್ಭುತವಾದ ಇವಳು
ಅವಳೇನು ಅಂತಂದರೆ ಅವಳನ್ನ ಪಂಚಕಲ್ಯಾಣಿ ಅಂತ ಕರೀತಾರೆ. ಸೊ ಏನು ಅಂತಂದರೆ ಅವಳು ಸಂಪೂರ್ಣವಾಗಿ ಬ್ಲ್ಯಾಕ್ ಇರ್ತಾಳೆ. ಆ ಬ್ಲ್ಯಾಕ್ ಅಲ್ಲದೆ ಅವಳ 4 ಕಾಲುಗಳು ವೈಟ್ ಇದೆ, ಹಣೆ ಮೇಲೆ ಬಿಳಿ ಇದೆ, ಬಾಲ ಬಿಳಿ ಇದೆ. ಸೊ ಇವಳು ರಾಧಾ ಅಂತ. ಸೊ ಈ ಒಂದು ಸ್ಪೆಷಾಲಿಟಿ ಅಲ್ಲದೆ ಇವಾಗ ನೀವು ಸ್ವರ್ಣ ಕಪಿಲ ಹೇಳಿದೆ, ಅದರಲ್ಲೂ ಒಂದು ಸ್ಪೆಷಾಲಿಟಿ ತೋರಿಸ್ತೀನಿ ಬನ್ನಿ. ಸೊ ಹೀಗೆ ಒಂದೇ ಬಣ್ಣ ಅಲ್ಲ, ಇವಾಗ ಹೇಗೆ ನೀವು ನೋಡೋದ ತಕ್ಷಣಕ್ಕೆ ಈ ನಮ್ಮಲ್ಲಿ ಹೋಲ್ಸ್ಟೀನ್ ಫ್ರಿಜಿಯನ್ ಅಂತೀವಿ, HF ಅಂತೀವಿ, ಆ ಥರ ಒಂದು ಡಬಲ್ ಕಲರು ಬರುತ್ತೆ. ಇದು ನೋಡಿ ಸ್ವರ್ಣ ಕಪಿಲ ಅಥವಾ ಮಲೆನಾಡು ಕಡೆ ಕೌಲು ಅಂತ ಕರೀತಾರೆ, ಕೌಲ್ದನ ಅಂತಾನು. ನೀವು ನೋಡ್ಬೋದು ಕಣ್ಣಿನ ಗುಡ್ಡೇನು, ಮೂಗಿನ ಸಿಂಬಿನು, ಗೊರ್ಸು ಎಲ್ಲ ಅದೇ ಬಣ್ಣ ಇರುತ್ತೆ. ಆದರೆ ಇಲ್ಲಿ ಇವಳು ಡಬಲ್ ಕಲರ್ ಇದ್ದಾಳೆ, ಶೇಡ್ಸ್ ಇದೆ. ಇವಳಿಗೂ ಕಾಲುಗಳು ಬಿಳಿ ಇದೆ, ಬಾಲ ಬಿಳಿ ಇದೆ, ಹಣೆ ಮೇಲೆ ಬಿಳಿ ಇದೆ, ಆದರೆ ಇವಳಿಗೆ ಪ್ಯಾಚ್ ಕೂಡ ಇದೆ. ಮತ್ತೆ ಕಣ್ಗುಡ್ಡೆ ನೀವು ಅಬ್ಸರ್ವ್ ಮಾಡ್ಬೋದು, ಕೌಲು ಅನ್ನೋದಕ್ಕೆ ಅದೇ ಮುಖ್ಯವಾದ ಒಂದು ಗುರುತು. ಸೊ ಅದಲ್ಲದೆ ನಿಮಗೆ ಹಲವಾರು ಅಂದರೆ ಸ್ಪೆಷಲ್ ಕಲರ್ಸ್ ಅಂತ ಅಥವಾ ಸ್ಪೆಷಲ್ ಶೇಡ್ಸ್ ಅಂತ ಏನು ಹೇಳ್ತೀವಿ. ಇವಾಗ ಇಲ್ಲಿ ನಮ್ಮ ರಾಘವ ಇದ್ದಾನೆ, ಅಲ್ಲಿ ಸುವರ್ಣ ನೋಡಿದ್ರಿ, ಅಲ್ಲಿ ರಾಧಾನ್ ನೋಡಿದ್ರಿ, ಇವನು ರಾಘವನ್ ವರ್ಣ ಏನು? ರಾಘವನ್ನ ಗಲಪಿಂಗಲ ಅಂತಾರೆ. ಸೊ ಏನು ಅಂತಂದ್ರೆ ರಾಘವನ್ ಸ್ಪೆಷಾಲಿಟಿ ನೋಡಿ. ರಾಘವ ಇದ್ದಾಳಮ್ಮ, ರಾಘವ ನೋಡಿ, ಇವನ್ ಬಾಡಿ ಫುಲ್ ಬೂದ್ ಕಲರು, ಆದರೆ ಇವನ ಕತ್ತು, ಗಲ ಅಂದ್ರೆ ಕತ್ತು ಬಂದು ಡಾರ್ಕ್. ಸೊ ಇದನ್ನ ಗಲಪಿಂಗಲ ಅಂತಾರೆ. ಅಲ್ಲಿ ನಮ್ಮ ಪಾರ್ಥಸಾರಥಿ ನೋಡಿದ್ರಿ, ಅವನನ್ನು ಮಹಾನೀಲ ಅಂತಾರೆ. ಹೀಗೆ ಅದಷ್ಟೇ ಅಲ್ಲ, ಒಂದು ಮಲ್ನಾಡು ಗಿಡದಲ್ಲಿ ಈ ಥರ ಒಂದು ಅಪರೂಪವಾದ ವರ್ಣಗಳು ಅಂದರೆ ಬೇರೆ ಬೇರೆ ಗೌರಿ ಪಿಂಗಲ ಇದೆ, ಸುಮಾರಿದೆ. ನಿಮಗೆ ಯಾವುದೋ ವ್ಯಾಘ್ರಿಣಿ ಅನ್ನೋ ಥರ ಅಂದರೆ ಹುಲಿ ಪಟ್ಟೆ ಥರ ಇರೋ ಥರ ಇದೆ. ಸೊ ಈ ಥರ ಯಾವುದೇ ಒಂದು ರೇರ್ ನಿಮಗೆ ಇದನ್ನು ಉಳಿಸ್ಬೇಕು, ಮುಂದಕ್ಕೆ ಈ ತಳಿ ಅಭಿವೃದ್ಧಿ ಆಗಬೇಕು, ನಾನು ಮಾಡ್ತಾ ಇರೋ ಕೆಲಸ ಏನೋ ನಿಮಗೆ ಸರಿ ಅಂತ ಅನಿಸಿದೆ ಅಂತಂದರೆ ದಯವಿಟ್ಟು ತಿಳಿಸಿ. ನಮಗೆ ಗೋಶಾಲೆ ಅವ್ರಿಗೂ ಕೂಡ ದಾನದಿಂದ ನಡೆಯೋದ್ರಿಂದ ಮೊದಲನೇದು ನಮಗೆ ಹಾಗೆ ಸಿಕ್ಕಿದ್ರೆ ಉತ್ತಮ. ಇಲ್ಲ ಅಂತಂದರೆ ಒಂದು ಟ್ರಾನ್ಸ್ಪೋರ್ಟೇಷನ್ಗೋ ಅಥವಾ ಅದಕ್ಕೊಂದು ಮಿನಿಮಮ್, ಯಾರೋ ಪಾಪ ಬಡವನ ಮನೇಲಿ ಇರುತ್ತೆ, ಅವ್ನಿಗೊಂದು 4 ಕಾಸು ಬೇಕಾಗುತ್ತೆ, ಆ ಥರ ಜನಗಳು ಸೇರಿ ಅವ್ನಿಗೊಂಚೂರು ಕೊಟ್ಟು ಅದನ್ನು ತೊಗೊಂಬರೋದು. ಈ ಥರ ಅಂದರೆ ನಮಗೆ ನಾನು ಯಾವಾಗಲೂ ಕೇಳೋದೇನಂತಂದರೆ, ಇದು ಒಂದು ಕೈನಲ್ಲಿ ಯಾವತ್ತೂ ಚಪ್ಪಾಳೆ ತಟ್ಟಕ್ಕಾಗಲ್ಲ. ಒಂದು ತಳಿ ಉಳಿಬೇಕು, ಯಾವುದೇ ಒಂದು ಸಾಮಾಜಿಕ ಕಾರ್ಯ ಸೋಷಿಯಲ್ ಕಾಸ್ ನಡಿಬೇಕಾದ್ರೆ 2 ಕೈ ಚಪ್ಪಾಳೆ ತಟ್ಟಬೇಕು. ನಡೆಸೋರು, ಸಹಾಯ ಮಾಡೋರು 2 ಕಡೆ ಇಬ್ಬರದು ಸೇರಬೇಕು. ಇಲ್ಲಿ ಈ ಸ್ಥಳಕ್ಕೆ ಬಂದು ಇದು 4ನೇ ವರ್ಷ. ಇದು ನಮ್ಮ ತಂದೆಯವ್ರ ಜಾಗ. ಇದಕ್ಕೆ ಮುಂಚೆ ನಾನು ರಾಜರಾಜೇಶ್ವರಿ ನಗರದಲ್ಲಿ JSS ಕಾಲೇಜ್ ಹತ್ರ ಒಂದು ಬಾಡಿಗೆ ಮನೇಲಿ ಶುರು ಮಾಡಿದ್ದೆವು. ಸೊ ಆಮೇಲೆ ಬಾಡಿಗೆ ಮನೇಲಿ ಶುರು ಮಾಡಿ ಪಕ್ಕದ ಸೈಟ್ನವ್ರನ್ನ ಕೇಳಿ ಅವ್ರ ಸೈಟ್ನಲ್ಲಿ ಹಸು ಸಾಕಿ ಆಮೇಲೆ ಹಂಗೆ ಜಾಸ್ತಿ ಆಗ್ತೀನಿ ಇವತ್ತು ಇಲ್ಲಿಗೆ ಬಂದು ಈ ಮಟ್ಟಕ್ಕಿದೆ. ನೀವು ಹೆಚ್ಚು ಮಾಡ್ಕೊಂಡು ಹೋದಂಗೆಲ್ಲ ನನ್ನ ಉದ್ದೇಶ ಏನಂತಾನೆ, ನಿಮಗೂ ಒಂದು ಗಾದೆ ಎಲ್ಲರಿಗೂ ಗೊತ್ತಿರೋದೆ, ನಾನು ಯಾವುದೂ ಹೊಸದೇನೆ ಹೇಳ್ಕೊಡ್ತಿಲ್ಲ, ಅದಕ್ಕೆ ನಾನು ರಿಸರ್ಚ್ ಅಂತ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಕಳ್ಕೊಂಡಿರೋದನ್ನು ಹುಡ್ಕೋತಾರ. ಎಲ್ಲರಿಗೂ ಗೊತ್ತು, ತಾನು ಮಾಡೋದು ಉತ್ತಮ, ಮಗ ಮಾಡೋದು ಉದ್ಯಮ, ಹಾಳು ಮಾಡೋದು ಹಾಳು ಅಂತಾರೆ. ಸೊ ಇವಾಗ ನಾನೇನಾಗುತ್ತೆ, ನಾನು ಹೆಚ್ಚು ಹಸುಗಳಾಗ್ತಿದ್ದಂಗೆ ನಾನು ಅಷ್ಟನ್ನು ನಾನೇ ಕಂಟ್ರೋಲ್ ಮಾಡಬೇಕು ಅನ್ನೋದು ಬಂದಾಗ ಹೆಸರು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೆಸರು ಹಿಡ್ದೆ ಹೇ ಚೂ ಅಂದರೆ ಯಾರನ್ನು ಕರಿತಾ ಇದ್ದೀರಾ, ಯಾರನ್ನ ಹೋಗು ಅಂತ ಇದ್ದೀರಾ, ಯಾರನ್ನು ಬಾ ಅಂತ ಇದ್ದೀರಾ. ಸೊ ಪ್ರತಿಯೊಂದು ಹಸುಗೂ ಹೆಸರಿಟ್ಟಾಗ ಏನಾಗುತ್ತೆ, ಅವರು ರೆಸ್ಪಾಂಡ್ ಮಾಡ್ತಾ ಇರೋದಕ್ಕೆ. ಸೊ ಅದರಿಂದ ಹೆಸರುಗಳನ್ನ ಇಟ್ಟು ಇವಾಗ ಕಾಡಿನಲ್ಲಿ ಕರ್ಕೊಂಡು ಹೋಗಲಿ ಅಥವಾ ಮೇಯ್ಯಾಗಿ ಕರ್ಕೊಂಡು ಹೋಗಲಿ, ಹೆಸರು ಕರೆದಾಗ ಅವ್ರು ತಿರುಗಿ ನೋಡ್ತಾರೆ ಅಥವಾ ಯಾರಾದ್ರೂ ಮಿಸ್ ಆಗಿದಾರ ಅಂತ ಗೊತ್ತಾಗುತ್ತೆ. ಇವಾಗ ನೀವು 50 ಕರ್ಕೊಂಡು ಹೋಗ್ತೀರಿ, ನೀವು ಅಟೆಂಡೆನ್ಸ್ ತೊಗೋಬೇಕು, 50 ಜನನ ವಾಪಸ್ ಬಂದ್ರ ಅಂತ, ಬೇಡಕ್ಕೆ ಹೋದವರು ಕಾಡಿಗೆ ಮೇಯಕ್ಕೆ ಹೋದವ್ರು ವಾಪಸ್ ಬಂದಿದ್ದಾರೆ ಅಂತ ಹೆಂಗೆ ತಿಳ್ಕೊಳ್ತೀರಿ? ನಿಮ್ಮ ಹತ್ರ ಕಪ್ಪದೆ 50 ಇದ್ರೆ ಕೊಂಬು ಸುಮಾರು ಒಂದೇ ಥರ ಇರುತ್ತೆ, ಕಾಲು ಒಂದೇ ಥರ ಇರುತ್ತೆ, ಹೆಂಗೆ ಕಂಡು ಹಿಡಿತೀರಿ? ಹೆಸರಿದ್ದಾಗ ಏನಾಗುತ್ತೆ, ಅದು ಕರೆದು ಅಟ್ಲೀಸ್ಟ್ ಹೆಸರಾದರೂ ಡಿಫ್ರೆಂಟ್ ಇದೆಯಾ. ನೀವು ಇವಾಗ 10 ನಿಮಗೆ ಮಂಗಳ ಬಂದಿಲ್ಲ, ನೀವು ಅಟ್ಲೀಸ್ಟ್ ನಿಮಗೆ ಬಣ್ಣದಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಮಂಗಳ ಅಂದರೆ ಯಾರು ತಲೆ ಎತ್ತಲಿಲ್ವಾ, ಹಂಗನೇ ಮಂಗಳ ಬಂದಿಲ್ಲ. ಸೊ 100 ಯಾಕಂದ್ರೆ ನಾವೇ ಹೆಸರಿಟ್ಟಿದ್ದಲ್ವೇ ನಮ್ಮ ಮಕ್ಕಳ ಗ್ರಾಮ ಇದ್ರೆ. ಸೊ ಹೀಗೆ ಸ್ಟಾರ್ಟ್ ಆಗಿದ್ದು, ಮತ್ತು 100ಕ್ಕೆ ಬಂದಿದ್ದು. ಆ ಒಂದು ಹೆಸರಿಟ್ಟಿರೋದ್ರಿಂದನೇ ನನಗೆ ಇಷ್ಟನ್ನು ಕಂಟ್ರೋಲ್ ಮಾಡೋಕ್ಕಾಗಿದೆ, ಅಥವಾ ಇಷ್ಟನ್ನ ಸಾಕಕ್ಕೆ. ಅಂದರೆ ಫಿಸಿಕಲ್ ಹೆಲ್ಪ್ ಇಲ್ಲದೆ, ಅಂದರೆ ಇವಾಗ ಆಳುಗಳು ಕಾಳುಗಳು, ಇವಾಗ ನೀವು ನೋಡ್ಬೇಕಾದ್ರೆ ಯಾವುದೇ ಗೋಶಾಲೆ ನಡಿಬೇಕಾದ್ರೆ ಸಿಂಪಲ್ಲಾಗಿ ಹೇಳೋದಿದ್ರೆ, ಒಂದು ಲೇಬರ್ ಫ್ಯಾಮಿಲಿ 15ರಿಂದ 20 ಹಸು ನೋಡ್ಕೋತಾರೆ. ಸೊ ಆ ಒಂದು ಕ್ಯಾಲ್ಕುಲೇಷನಲ್ಲಿ ನೋಡಿದ್ರೆ ನಾವು 100 ಹಸುಗೆ ಎಷ್ಟು ಜನ ಇರಬೇಕು? 100 ಹಸು ಕಮ್ಮಿ ಅಂದರೂ 4ರಿಂದ 5 ಸಂಸಾರ ಇರಬೇಕು. 5 ಸಂಸಾರಕ್ಕೆ ಮನೆ ಕಟ್ಕೊಟ್ಟು, ಅದೇ ಅಂದರೆ ಅವ್ರನ್ನ ಮೇಂಟೈನ್ ಮಾಡೋದಾಗುತ್ತೆ, ಹಸು ಮೇಂಟೆನೆನ್ಸ್ಗಿಂತ ಜನರ ಮೇಂಟೆನೆನ್ಸ್ ಆಗಿಬಿಡುತ್ತೆ. ಸೊ ಆ ದೃಷ್ಟಿಯಿಂದ ನಾನೊಂದು ಸಣ್ಣದಾಗಿ ನನ್ನದೇ ಒಂದು ಯೋಚನೆಗಳ ಪ್ರಕಾರ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಹೌದು,
ಒಂದು ಸರಿ ಅಂತ ಮಾಡ್ಕೊಂಡ್ರೆ ಇನ್ನೊಂದು ಜನಗಳ ದೃಷ್ಟಿಯಲ್ಲಿ ತಪ್ಪು ಅಂತ ಇದೆ. ಹಲವಾರು ಜನ ನನಗೂ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಏನಂದರೆ ನಾನು ಟ್ರಸ್ಟ್ ಮಾಡ್ಕೊಂಡಿಲ್ಲ. ಯಾವುದೇ ಒಂದು ಟ್ರಸ್ಟು ಅಥವಾ ಸೋ ಕಾಲ್ಡ್ ನೀವು ಹೇಳೋ ಥರ ಒಂದು ಏನಂತೀರಿ ಜನಗಳನ್ನು ಒಂದು ಗುಂಪನ್ನು ಮಾಡಿಕೊಂಡು ಅವರು ಎಲ್ಲರೂ ಲೈಕ್ ಮೈಂಡೆಡ್ ಅಂತ ಹೇಳಿಕೊಂಡು ಆವಾಗಂದರೆ ಯಾರೇ ಒಂದು ಸಹಾಯ ಮಾಡಿದ್ದು ಸಮರ್ಥವಾಗಿ ಬಳಕೆ ಆಗುತ್ತೆ ಅವ್ರು ಕೊಟ್ಟ ಸಹಾಯ ಅಂತ ಅನಿಸುತ್ತೆ. ಆದರೆ ನಾವು ಅಲ್ಲಿ ಇನ್ನೂ ಒಂದು ಮರೆಯೋದೇನು ಅಂತಂದರೆ ಹೆಚ್ಚಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ಗೆ, ಸ್ಯಾಲ್ರಿಗೆ, ಲೇಬರ್ಗೆ ಕೊಡ್ತಾ ಹೋಗ್ತೀವಿ ಹೊರತು ನಿಜವಾಗ್ಲೂ ಕೊಟ್ಟಿದ್ದು ಹಸುಗಳು ಹೊಟ್ಟೆ ಸೇರಲ್ಲ. ಸೊ ಆ ದೃಷ್ಟಿಯಿಂದ ನಾನು ನಂದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ ಇದರಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಹೇಗೆ ಮಾಡ್ಕೊಂಡು ಅಕಸ್ಮಾತ್ ನೀವು ನೋಡ್ಬೋದು, ಇದು ಓಡಾಡೋ ದಾರಿ, ಅಕ್ಕಪಕ್ಕಗಳಲ್ಲಿ ಕುಟೀರಗಳಿದೆ. ಇಲ್ಲಿ ಇವಾಗ ಸದ್ಯಕ್ಕೆ 1G ಫಸ್ಟ್ ಜನ್ರೇಷನ್ನು 3 ಫ್ಯಾಮಿಲಿ ಇದೆ, ಸೆಕೆಂಡ್ ಜನ್ರೇಷನ್ 2 ಇದೆ, ಥರ್ಡ್ ಜನ್ರೇಷನ್ 1 ಇದೆ, ನಂದಿವನ 1 ಇದೆ, ಮತ್ತು ಹೊಸದಾಗಿ ಬರೋ ಹಸುಗಳಿಗೆ ಕ್ವಾರಂಟೈನ್ ಅಂತ. ಅಂದರೆ ಬೇಸಿಕಲಿ ಏನಾದ್ರು ಅವ್ರಿಗೆ ಸಂಕೋಚನೋ ಗಾಬರಿನೋ ಏನಿದೆಯೋ ಅವ್ರನ್ನ ಬಿಟ್ಟು ಅವ್ರು ಸೆಟ್ ಆದಮೇಲೆ ಅವ್ರು ಯಾವ ಫ್ಯಾಮಿಲಿಗೆ ಸೂಟ್ ಆಗ್ತಾರೋ ಆ ಫ್ಯಾಮಿಲಿಗೆ ಕಳಿಸ್ತೀವಿ. ಬಟ್ ನನ್ನ ಉದ್ದೇಶ ಇದೆರಡು ನೋಡಿದ್ರೆ ನೀವು ಚಿಕ್ಕದಿದೆ ಸ್ವಲ್ಪ. ಇದೆರಡು ಮಾಡಿದ್ದು ಒಂದು ಪ್ರಸೂತಿ ಗೃಹ, ಒಂದು ಗರ್ಭಗೃಹ. ಇನ್ನೂ ಒಂದು ಆಸೆ ಇದೆ, ಎಲ್ಲರಿಗೂ ಇರೋ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನೋದು. ಅದು ಎಷ್ಟೋ ಜನಕ್ಕೆ ಇನ್ನೂ ತಕ್ಷಣ ಫ್ಲ್ಯಾಶ್ ಆಗಿರಲ್ಲ, ಈವನ್ ಮಲ್ನಾಡವ್ರಿಗೂ ಅಥವಾ ಯಾರೇ ಹಸು ಸಾಕಿರೋರ್ಗು. ಆಯಿತು, ಹಸು ಸಾಯೋವರೆಗೂ ಸಾಕಬೇಕು. ಸತ್ಮೇಲೆ ಏನು ಮಾಡಬೇಕು? ಸತ್ಮೇಲೆ ಏನು ಮಾಡ್ತೀರಿ? ಹೂಳ್ತೀರಿ. ಸರಿ, ಎಷ್ಟು ಹೂಳ್ತೀರಿ? ಮನೇಲಿ 5-10 ಸಾಕಿರೋರಿಗೆ ತೋಟ ಜಮೀನೆಲ್ಲ ಇದೆ, ಒಂದು ಕಡೆ ಹೂಳ್ತೀರಿ. ನಮ್ಮ ಗೋಶಾಲೆ 100, ತಿಂಗಳಿಗೆ ಒಂದು ಹೋಗುತ್ತೆ ಅಂದರೆ 12 ಗುಂಡಿ ತೋಟ ಕೂತ್ಕೋಬೇಕು. ಎಷ್ಟಾಗಲಾಜ್ ಎಷ್ಟು ಕಡೆ ಹೂಳ್ತೀರಿ? ಸೊ ಅವಾಗೇನಾಗುತ್ತೆ, ಅದಕ್ಕೂ ಒಂದು ದಾರಿ. ಹೇಗೆ ನಮ್ಮಲ್ಲಿ ಎಲೆಕ್ಟ್ರಿಕಲ್ ಕ್ರಿಮಿಟೋರಿಯಮ್ಗಳಿದೆ ಆ ಥರನೂ ಒಂದು ಮೋಕ್ಷ ಮಂದಿರ ಅಂತ ಒಂದು ಮಾಡಬೇಕು ಅನ್ನೋ ಯೋಚನೆಯೂ ಇದೆ. ಇದೆಲ್ಲ ದೀಸ್ ಆರ್ ಲೈಕ್ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ದಾಗಲೇ ಬರೋದಿದೆಲ್ಲ. ಹಾಗೆ ಒಂದು ತಳಿ ಸಂರಕ್ಷಣೆ ಸಂವರ್ಧನೆ ಮಾಡಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಫೀಲ್ಡ್ಗಳಿದಾಗ ಏನೇನು ತೊಂದರೆಗಳಿದೆಯೋ ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಆ ದೃಷ್ಟಿಯಿಂದ ಇವಾಗ ನಂಗೆ ಮೊದಲನೇ ತೊಂದರೆ ಏನು, ಈಗ ಆಲ್ರೆಡಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಮಲೆನಾಡು ಗಿಡದಲ್ಲಿ ಇರ್ತಕ್ಕಂಥ ಅದ್ಭುತವಾದ ಒಂದು ಸಬ್ ವೇರಿಯಂಟ್ಸ್ ಅಂತೀವಿ ಅಥವಾ ಉಪತಳಿಗಳಂತೀವಿ, ಅದನ್ನು ಹುಡುಕಿ ತಂದು ಅದನ್ನು ಅಭಿವೃದ್ಧಿ ಮಾಡಬೇಕು. ಮುಖ್ಯವಾಗಿ ನಮ್ಮ ಅವಶ್ಯಕತೆ, ಇವಾಗ ನಾನು ಹೇಳಿದೆ ನನ್ನ ಕನಸುಗಳ ಬಗ್ಗೆ ಹೇಳಿದೆ, ಆದರೆ ನಿಜವಾಗ್ಲೂ ನನಗೇನು ಅವಶ್ಯಕತೆ ಇದೆ ಅಂತ ಹೇಳಬೇಕಾದಾಗ ನೀವು ನೋಡ್ಬೋದು, ಇಷ್ಟು ಹಸುಗಳಿಗೆ ಎಷ್ಟೇ ಕಡಿಮೆ ಒಂದು 15 kg ಆಹಾರದ ಅವಶ್ಯಕತೆ ಇದೆ ಅಂತಂದ್ರೂ ನಿಮಗೆ ಒಂದು ದಿನಕ್ಕೆ 1.5 ಟನ್ ಆಹಾರ ಬೇಕು. ಮತ್ತು ಇದು ಬೆಂಗಳೂರಿನಲ್ಲಿರೋದ್ರಿಂದ ಇಲ್ಲಿ ಯಾವ ಕಾಡು ಇಲ್ಲ, ನನ್ನ ಬೇಣ ಇಲ್ಲ ಮೇಯಿಸ್ಕೊಂಬರೋಕ್ಕೆ, ಯಾವ ಕಾಡು ಇಲ್ಲ ಮೇಯಿಸ್ಕೊಂಬರೋಕ್ಕೆ. ಅದರಿಂದ ಪ್ರತಿಯೊಂದು ಹುಲ್ಕಡ್ಡಿನೂ ಕೊಂಡ್ಕೋಬೇಕಾಗಿ ಬರುತ್ತೆ. ನನಗೆ ಆರ್ಥಿಕವಾದ ಸಹಾಯ ತುಂಬ ಅವಶ್ಯಕತೆ ಇದೆ. ಮತ್ತು ಇಲ್ಲಿ ಬಂದವ್ರು ಹೇಗೆ ಇರಬೇಕು, ಏನು ಮಾಡಬೇಕು ಅಂತಂದರೆ ಒಂದು ಪ್ರಾಕ್ಟಿಕಲಾಗಿ ಒಂದು ಏನಂತ ನೀವು ನೋಡ್ಬೋದು. ಇಲ್ಲಿ ದಾರಿ ಇರೋದ್ರಿಂದ ಮತ್ತು ಕುಟೀರಗಳಲ್ಲಿ ನನ್ನ ಸ್ವಚ್ಛತೆ ಎಲ್ಲ ನೀವು ಏನು ಬೇಕೋ ನೋಡಿದಾಗ ಅಬ್ಸರ್ವ್ ಆಗುತ್ತೆ. ಒಂದು ಮೊದಲನೇದಾಗಿ ನೀವು ಕಾಲಿಗೆ ಚಪ್ಪಲಿ ಹಾಕಬಾರ್ದು. ನಮ್ಮ ಮೊದಲನೇ ರಿಕ್ವೆಸ್ಟು, ಗೇಟ್ ಆಚೆ ನಾವು ಕುಟೀರ ಒಳಗಡೆ ಎಂಟ್ರಾಗೋ ಗೇಟ್ ಆಚೆ ಚಪ್ಪಲಿ ಬಿಡಬೇಕು. ಯಾಕಂದರೆ ಗೋ ಮಾತೆ ಅಂದಾಗ ಅವಳಿಗೆ ಮೊದಲು ಕೊಡಬೇಕಾಗಿದ್ದು ನಾವು ಮರ್ಯಾದೆ. ಸೊ ಆ ಒಂದು ಚಪ್ಪಲಿ ಬಿಚ್ಚಬೇಕು. ಅದು ನಮ್ಮ ಮೊದಲನೇ ರಿಕ್ವೆಸ್ಟು ನಮ್ಮ ಗೋಶಾಲೆಗೆ ಬರೋರಿಂದ. ಎರಡನೇದು, ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ಗೋಶಾಲೆಗೆ ಬಂದಾಗ ಬೆಲ್ಲ ತರೋದು, ಬಾಳೆಹಣ್ಣು ತರೋದು, ಈ ಥರದ್ದು. ನಾನು ಹೇಳ್ತೀನಿ, ಹೌದು ಅದೆಲ್ಲ ನಿಮ್ಮ ಪ್ರೀತಿ, ಆದರೆ ಪ್ರಾಕ್ಟಿಕಲಾಗಿ ಅರ್ಥ ಮಾಡಿಕೊಂಡ್ರೆ ಯಾರು ಮನೆಗೆ ಬಂದವರು ಮಕ್ಕಳಿಗೆ ಚಾಕ್ಲೇಟು ಬಿಸ್ಕೆಟು ತರ್ತಾರೆ. ಚಾಕ್ಲೇಟ್ ಬಿಸ್ಕೆಟ್ ಒಳ್ಳೇದಾ? ಬಿಡ್ರಿ, ಅದೆಲ್ಲ ಅಭ್ಯಾಸ ಮಾಡಿಸ್ಬಾರ್ದು ಮಕ್ಕಳಿಗೆ. ಇದು ಅಷ್ಟೇ, ನೀವು ಕೊಡೋ ಬಾಳೆಹಣ್ಣು ಬೆಲ್ಲ ನಮ್ಮ ಮಕ್ಕಳು ಚಾಕ್ಲೇಟ್ ಇದ್ದಂಗೆ. ಸೊ ಅದರಿಂದ ಚಾಕ್ಲೇಟ್ ಬೇಡ. ಏನು ಅವುಗಳ ನೈಸರ್ಗಿಕ ಆಹಾರ, ಹುಲ್ಲು, ಸೊಪ್ಪು ಇದು. ಸೊ ಅದರಿಂದ ನಿಮಗೆ ಸಿಟೀಲಿ ಅದು ಸಿಗಲ್ಲ, ತರೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ತರಬೇಡಿ. ನೀವು ಬೇಕಾದರೆ ನಮ್ಮಲ್ಲೇ ಆಹಾರ ಹಾಕೋ ಟೈಮಿಗೆ ಬಂದು ಅದು ಏನು ನೀವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಆರ್ಥಿಕವಾಗಿ ಕೊಟ್ಟಾಗ ಅದೇ ನಾವು ಹಾಕೋ ಊಟನೇ ನೀವೇ ಹಾಕಿ, ಬೇಕಾದರೆ ಬಂದು ಅದೇ ಹುಲ್ಲನ್ನೇ ಹಾಕಿ. ಯಾಕಂದರೆ ಹುಲ್ಲು ತಿನ್ನೋ ಪ್ರಾಣಿಗೆ ಹುಲ್ಲೇ ಕೊಡೋಣ. ಯಾವ ಕಾಡಿನಲ್ಲೂ ಬಾಳೆಹಣ್ಣು ತಿನ್ನಿಸ್ತಾ ಕೂತ್ಕೊಳ್ಳಲ್ಲ ಹಸುಗೆ, ಯಾವ ಕಾಡಿನಲ್ಲೂ ಬೆಲ್ಲ ತಿನ್ನಿಸಲ್ಲ. ಸೊ ಅದು ನಿಮ್ಮ ಪ್ರೀತಿ, ಯಾಕಂದರೆ ಅದು ಇಷ್ಟಪಡುತ್ತೆ. ಯಾಕಂದರೆ ಚಾಕ್ಲೇಟ್ ಮಕ್ಳು ಇಷ್ಟಪಡಲ್ವ, ಆದರೆ ಹಲ್ಲು ಹಾಳಾಗುತ್ತೆ ಅಂತ ಹೇಳುತ್ತಾ ತಂದೆ ತಾಯ್ತಾನೆ. ಸೊ ಹಾಗೆ ಒಂದು ಹಸುಗಾಗಲಿ ನೀವು ಕೊಡಬೇಕಾದ ಹುಲ್ಲು, ಒಣ ಹುಲ್ಲು, ಹಸಿ ಹುಲ್ಲು, ಅದರ ನ್ಯಾಚುರಲ್ ಆಹಾರ. ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಬೆಲ್ಲ, ಬಾಳೆಹಣ್ಣು ಅಥವಾ ಏನೇನೇನೇನೋ ಈ ಥರ ಇದೆಗಳನ್ನು ದಯವಿಟ್ಟು ತರಕ್ಕೆ ಹೋಗಬೇಡಿ. ಇದು ನಮ್ಮ ಬರೋರಿಂದ ರಿಕ್ವೆಸ್ಟ್. ಮತ್ತೆ ಬರಬಹುದು, ಧಾರಾಳವಾಗಿ ಬರಬಹುದು. ಸಮಯ ಯಾವ ಸಮಯಕ್ಕೆ ಬರ್ಬೋದು ಅಂತ ಹೇಳೋದಿದ್ರೆ, ಒಂದು ಇಲ್ಲಿ ನಾವು ಯಾರೂ ನಿಮಗೆ 3 ಹೊತ್ತು ತೋರಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಒಬ್ರು ಹೀಗೆ ಬಂದು ನೋಡ್ಕೊಂಡು ಹೋದ್ರೆ ಅವಾಗ ನಾವು ಅವ್ರನ್ನ ಹೆಚ್ಚು ಮಾತಾಡ್ಸೋಕ್ಕಾಗದೆ ಅವ್ರು ಭಾಳ ಬೇಜಾರು ಮಾಡಿಕೊಂಡು ಈವನ್ ಗೂಗಲ್ ರಿವ್ಯೂನೂ ಹಾಕ್ಬಿಟ್ರು, ಇಲ್ಲಿ ಇವ್ರಿಗೆ ಅತಿಥಿ ಸತ್ಕಾರ ಬರಲ್ಲ ಅನ್ನೋ ಥರ. ಸೊ ಕ್ಷಮೆ ಇರಲಿ ಯಾರಿಗಾದ್ರೂ ಆ ಥರ ನಾವು ಸರಿಯಾಗಿ ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ ಅಂದರೆ. ಯಾಕಂದರೆ ನಮ್ಮ
ಪರಿಸ್ಥಿತಿ ಆಗಿದೆ ಇಲ್ಲಿ. ಸೊ ಆ ದೃಷ್ಟಿಯಿಂದ ನೋಡಿದರೆ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಬರ್ತಿರಲ್ಲ, ಬಂದಾಗ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬನ್ನಿ. ನಮ್ಮ ಇದನ್ನು ನೀಟಾಗಿ ಹೇಳ್ತೀವಿ, ಸಮಯ ಇದ್ದರೆ ಎಕ್ಸ್ಪ್ಲೇನ್ ಮಾಡ್ತೀವಿ, ಇಲ್ಲ ಅಂದರೆ ಕೆಲಸ ಮಾಡ್ತಾಯಿರ್ತೀವಿ. ನೀವು ಇವಾಗ ನೀವು ಬಂದಾಗಲೂ ನೋಡಿದ್ರೆ ನಾವು ಮಾಡ್ತಾಯಿದ್ದೆ. ಸೊ ಇವಾಗ ನೋಡಿ ಆಯಿತು, ಇಷ್ಟೊತ್ತಾಗಷ್ಟೊತ್ತಿಗೆ ಎಲ್ಲ ಸಗಣಿ ಹಾಕಿದೆ, ತಿರ್ಗಿ ಎತ್ತಕ್ಕೆ ಹೋಗಬೇಕು, ತಿರ್ಗಿ ಊಟ ಹಾಕಕ್ಕೆ ಹೋಗಬೇಕು, ಇದು ಒಂಥರ ಕಂಟಿನ್ಯೂಸ್ ಇದು ನಮ್ಮದು. ಸೊ ಆದ್ದರಿಂದ ಇಲ್ಲಿ ಬರೋರು ನಮಗೆ ಆರ್ಥಿಕವಾದ ಅವಶ್ಯಕತೆ ಬಹಳ ಇದೆ. ಇವಾಗ ನೀವೇ ಯೋಚನೆ ಮಾಡಿದ್ರೆ 1.5 ಟನ್ ಆಹಾರ ಅಂತ ನಿಮಗೆ ಏನು ಬೆಲೆ ಇದೆ ಅಂತ ಅರ್ಥವಾಗುತ್ತೆ. ಹತ್ತಿರ 20,000+ ರೂಪಾಯಿ ನಮಗೆ ಪ್ರತಿ ದಿನಕ್ಕೆ ಅವಶ್ಯಕತೆ ಬರುತ್ತೆ, ಅದು ಬರೀ ಆಹಾರಕ್ಕೆ. ಒಂದು ಗೋಶಾಲೆ ಅಂದಾಗ ಸಾಮಾನ್ಯವಾಗಿ ನಿಮಗೆ 3 ರಿಂದ 4 ಥರ ಖರ್ಚು ಬರುತ್ತೆ. ಒಂದು ಮ್ಯಾನ್ ಪವರ್ ಅಂತೀವಿ, ಅಂದರೆ ಅದನ್ನು ಮೇಂಟೆನೆನ್ಸ್ಗೆ ಒಬ್ಬ ಮ್ಯಾನೇಜರ್ ಇರ್ಬೋದು, ಕೆಲಸಗಾರರದ್ದು ಇರ್ಬೋದು, ಇದ್ರದ್ದು. ಇನ್ನು ಎರಡನೇದು ಮೆಡಿಕಲ್, ಅಂದರೆ ಹಸುಗಳ ಆರೋಗ್ಯ ತಪ್ಪಿದಾಗ ಔಷಧಿ ಇರ್ಬೋದು, ಆ ಡಾಕ್ಟರ್ನ ಕರ್ಸೋದಿರ್ಬೋದು, ಮತ್ತೊಂದಿರ್ಬೋದು. ಇನ್ನು ಮೂರನೇದು ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಅದಕ್ಕೆ ಬಿಲ್ಡಿಂಗು, ಶೆಡ್ಡು, ತೊಟ್ಟಿ, ಏನೇನು ಬೇಕೋ ಅದು. ಆ್ಯಂಡ್ ಇನ್ನೊಂದು ವಿ ಕಾಲ್ ಇಟ್ ಆಸ್ ಮಿಸ್ಲೇನಿಯಸ್ ಅಂತ ಪದ ಉಪಯೋಗಿಸ್ತಾರೆ. ಆದರೆ ಅದರಲ್ಲಿ ಬರೀ ಅದಷ್ಟೇ ಅಲ್ಲ, ಒಂದು ಗೆಜ್ಜೆ ಹಾಕೋದಿರ್ಬೋದು, ಒಂದು ಹಸುಗೊಂದು ಬೆಲ್ಟ್ ಇರ್ಬೋದು, ಒಂದು ಹಗ್ಗ ಇರ್ಬೋದು, ಅಥವಾ ನಿಮಗೆ ಒಂದು ಪೇಂಟಿಂಗ್ ಮಾಡಿಸ್ಬೇಕಾಗಿರ್ಬೋದು. ಯಾಕಂದರೆ ಕಬ್ಬಣದಲ್ಲಿ ಏನಾದ್ರು ಮಾಡಿಸಿದ್ರೆ ಹಸುಗಳು ಅದರ ರಸ್ಟ್ ಆಗೋದಕ್ಕೆ ಮುಂಚೆ ಪೇಂಟಿಂಗ್ ಮಾಡಿಸೋದಿರ್ಬೋದು. ಮತ್ತು ಇವಾಗ ಬರ್ತಾರೆ ಯಾರೋ ಜನ, ಸೊ ಬಂದಾಗ ಸರ್ ಸಿಂಪಲ್, ನಾನು ಹೇಳ್ದಲ್ಲ ಫೀಲ್ಡ್ ರಿಯಾಲಿಟೀಸ್ ಅನ್ನೋದು, ಸರ್ ವಾಶ್ರೂಮ್ ಎಲ್ಲಿದೆ ಅಥವಾ ಬಾತ್ರೂಮ್ ಎಲ್ಲಿದೆ ಅಂತ ಕೇಳಿದ್ರೆ ಆ ಬಂದವರು ಒಂದು ಬಾತ್ರೂಮ್ ಆದರೂ ಕಟ್ಟಿಸ್ಬೇಕು. ಈ ಥರ ಒಂದು ಹಲವಾರು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತೀವಿ, ಅದರ ಅವಶ್ಯಕತೆ ಬಹಳನೇ ಇದೆ. ನಿಮ್ಗೆ ಗೊತ್ತಿದೆ, ಅದಕ್ಕೆಲ್ಲ ಸಾವಿರದಲ್ಲಿ ಕೆಲಸವಾಗಲ್ಲ, ಲಕ್ಷಾಂತರಗಳಲ್ಲಿ ಕೆಲಸವಾಗುತ್ತೆ. ಮತ್ತು ನಾವು ಯಾವಾಗಲೂ ಎಲ್ಲದಕ್ಕೂ ಅದನ್ನು ಯಾವುದಕ್ಕೂ ಕೇಳಲ್ಲ, ನಾವು ಮುಖ್ಯವಾಗಿ ಕೇಳೋದು ಬರೀ ಆಹಾರಕ್ಕೆ ಎಲ್ಲರಿಂದ. ಸೊ ನಾನು ಹೇಳಿದ ಹಾಗೆ ಪ್ರತಿ ದಿನಕ್ಕೆ ನನಗೆ ಬರೀ ಆಹಾರಕ್ಕೆ ಅಷ್ಟು ಖರ್ಚಾಗೋದ್ರಿಂದ ಯಾರೇ ಒಂದು ಸಹಾಯ ಮಾಡಬೇಕಾದ್ರೂ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಹೇಗೆ ಒಂದು ಆಹಾರ ಅನ್ನೋದು ಪ್ರತಿನಿತ್ಯದ ರಿಕ್ವೈರ್ಮೆಂಟೋ ಅವಶ್ಯಕತೆನೋ, ಅದೇ ಥರ ಅದಕ್ಕೆ ಆಹಾರ ಕೊಡೋಕ್ಕೆ ನಮಗೆ ಹಣದ ಅವಶ್ಯಕತೆಯೂ ಪ್ರತಿ ಸತಿದು. ಆದ್ದರಿಂದ ನೀವು ಯಾವಾಗಲೂ ಒಂದು ಸತಿ ಕೊಟ್ಬಿಟ್ಟು ಬಿಡೋದಕ್ಕಿಂತ ನಿಮ್ಮಲ್ಲಿ ಎಷ್ಟು ಕಡಿಮೆ ಆದರೂ ಪರವಾಗಿಲ್ಲ, ಈವನ್ 10 ರೂಪಾಯಿ ಇರಲಿ, 10 ರೂಪಾಯಿ ದಿನಕ್ಕೆ ಅಂದರೆ ತಿಂಗಳಿಗೆ 300 ರೂಪಾಯಿ ಕೊಡೋದಕ್ಕೆ ತೊಂದರೆ ಇರ್ತಕ್ಕಂಥ ಯಾರೂ ಇಲ್ಲ ನನ್ನ ದೃಷ್ಟಿಲಿ. ಇರಬಹುದೇನೋ, ಆದರೆ ನನ್ನ ದೃಷ್ಟಿಯಲ್ಲಿ ಅಷ್ಟು ಪ್ರಾಬ್ಲಮ್ ಇರೋಂಥ ಇಲ್ಲ. ಅವ್ರ ಹತ್ರ ಕೊಡ್ತೀನಿ, ಇವ್ರ ಹತ್ರ ಕೊಡ್ತೀನಿ, ನಾನು ಕೊಡೋಕ್ಕಾಗತ್ತಾ ಇಲ್ವಾ? ನಾನು ಅದನ್ನೇ ಶುರು ಮಾಡಿದ್ದು. ದೇಸಿ ಹಸು ಉಳಿಸೋಣ ಅಂತಿದ್ದವನು ನಾನು ಎಲ್ಲರಿಗೂ ಹೇಳೋದು ಬದಲು ನಾನು ಮಾಡಬೇಕು ಅಂದಿದ್ದಕ್ಕೆ ಇವತ್ತು 100 ಆಗಿದೆ. ಆ ಥರ ಪ್ರತಿಯೊಬ್ಬರು ನಮ್ಮ ಸಾಮರ್ಥ್ಯವನ್ನು ಮೀರಿ ನಾವು ಸಹಾಯ ಮಾಡಿದಾಗಲೇ ನಮಗೂ ಅನುಕೂಲತೆಗಳಾಗೋದು, ಸಮಾಜಕ್ಕೂ ಒಂದು ನಮ್ಮ ಕಡೆಯಿಂದ ಕಾಣಿಕೆ ಆಗೋದು. ಸೊ ಆ ದೃಷ್ಟಿಯಿಂದ ಬಂದವ್ರಿಗೆ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ಮೊದಲನೇದು ಈ ಜಾಗದ ಒಂದು ಇದು ಅಂದರೆ ಹೇಳ್ದಂಗೆ ಚಪ್ಪಲಿ, ಹೌದು ಅಭ್ಯಾಸ ಇರೋಲ್ಲ ಕೆಲವರಿಗೆ ಚಪ್ಪಲಿ ಹಾಕೊಳ್ಳದೆ ಓಡಾಡೋದು, ಬಟ್ ಇಟ್ಸ್ ಅ ರಿಕ್ವೆಸ್ಟ್, ಚಪ್ಪಲಿ ಹಾಕ್ಕೊಂಡು ಒಳಗಡೆ ಬರಬೇಡಿ. ಎರಡನೇದು ನಮಗೆ ಆರ್ಥಿಕವಾದ ಸಹಾಯ ಅವಶ್ಯಕತೆ ಇದೆ. ಕೆಲವರು ಹೇಳ್ತಾರೆ ನಾವು ದೈಹಿಕವಾದ ಸಹಾಯ ಮಾಡ್ಬೋದಾ ಅಂತ. ಹೌದು, ಒಪ್ಕೊಳ್ತೀನಿ, ದೈಹಿಕವಾದ ಸಹಾಯ ಮಾಡೋ ಆಸೆ ಹಲವರಿಗಿರುತ್ತೆ. ಆದರೆ ನೀವು ನೋಡ್ಬೋದು, ಹಸುಗಳು ಯಾವಾಗಲೂ ಫ್ರೀ ಆಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಬುದ್ಧಿ ಇರುತ್ತೆ. ಒಬ್ಬರು ಸ್ವಲ್ಪ ಗುದ್ಬೋದು, ಒಬ್ಬರು ಸ್ವಲ್ಪ ಬಂದು ನೆಕ್ಬೋದು, ಒಬ್ಬರು ಹೆದರಿಕೆ ಓಡೋಗ್ಬೋದು, ಅವಾಗ ನಿಮ್ಮ ಕೈಕಾಲು ತುಳಿಬೋದು. ಸೊ ಇವುಗಳು ಒಂದು ಪ್ರಾಕ್ಟಿಕಲ್ ರಿಯಾಲಿಟೀಸ್. ಸೊ ಈ ಪ್ರಾಬ್ಲಮ್ಸು ಬರಬಹುದು. ಆದ್ದರಿಂದ ನೀವು ನಮಗೆ ಫಿಸಿಕಲ್ ಸಹಾಯ ಮಾಡೋಕ್ಕೆ ಬಂದು ನಿಮಗೆ ತೊಂದರೆ ಆಗಬಾರ್ದು. ನಿಮಗೆ ಒಂದು ನೋವಾದಾಗ ನಾಳೆ ನೀವು ಬರೋದಕ್ಕೆ ಯೋಚನೆ ಮಾಡ್ತೀರಾ. ಆದ್ದರಿಂದ ಆ ದೃಷ್ಟಿಯಿಂದ ಆದಷ್ಟು ನಾವು ಫಿಸಿಕಲ್ ಹೆಲ್ಪ್ಗೆ, ಅಂದರೆ ಅನುಭವ ಇದ್ದರೆ ಬೇರೆ, ಹಸುಗಳ ಜೊತೆ ಒಡನಾಡಿ ಅನುಭವ ಇದ್ದರೆ ಅಂಥವ್ರಿಗೆ ಏನು ಗೊತ್ತಾಗುತ್ತೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಅನುಭವ ಇಲ್ಲದೆ ಇರೋರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಫಿಸಿಕಲ್ ಕೆಲಸ ನಾವು ಮಾಡ್ಕೋತೀವಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ. ಸರ್, ನನಗೆ ಇದು ನನ್ನ ಮೊದಲನೇ ಒಂದು ಸಾಮಾಜಿಕ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರಿಗೂ ಇರೋ ಜವಾಬ್ದಾರಿ. ನಾನು ಬರೀ ಗೋಶಾಲೆ ಅಷ್ಟೇ ಅಲ್ಲ, ಹೇಗೆ ನಾನು 3 ವಿಚಾರದಲ್ಲಿ ಒಂದು ಸ್ವಲ್ಪ ಡೀಪಾಗಿ ನಾನು ವರ್ಕ್ ಮಾಡ್ತೀನಿ. ಮೊದಲನೇದು ಕೃಷಿ. ಅಂದರೆ ನಾವೆಲ್ಲರಿಗೂ ಹೇಳೋದು ಅಂತಂದರೆ, ಬಿ ರೆಸ್ಪಾನ್ಸಿಬಲ್ ಫಾರ್ ದ ವೇಸ್ಟ್ ಯು ಜನ್ರೇಟ್ ಅಂತೀನಿ. ಅಂದರೆ ನೀವು ಉತ್ಪತ್ತಿ ಮಾಡ್ತಕ್ಕಂಥ ಕಸಕ್ಕೆ ನೀವೇ ಜವಾಬ್ದಾರರು. ಅದು ಪ್ಲಾಸ್ಟಿಕ್ ಇರ್ಬೋದು, ಪೇಪರ್ ಇರ್ಬೋದು, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಯಾವುದೇ ಇದಿರ್ಬೋದು, ಅದು ನೀವೇ ಜವಾಬ್ದಾರಿ. ಅದನ್ನ ಏನಾದ್ರು ಮಾಡಿ, ಅದನ್ನು ಸುಮ್ಮನೆ ನನ್ನ ಜವಾಬ್ದಾರಿ ಅಲ್ಲ ಅಂತ ಬಿಸಾಕಬೇಡಿ. ಸೊ ಅವಾಗ ಹೇಳ್ತೀವಿ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಕಾಂಪೋಸ್ಟ್ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಸರಿ, ಕಾಂಪೋಸ್ಟ್ ಮಾಡಿದ್ರಿ, ಕಾಂಪೋಸ್ಟ್ ಮಾಡಿದ್ಮೇಲೆ ಏನು ಮಾಡಬೇಕಾ ಕಾಂಪೋಸ್ಟ್ನ? ಸರ್, ನಾನು ಸಿಟಿಲಿ ಅಪಾರ್ಟ್ಮೆಂಟ್ನಲ್ಲಿದ್ದೀನಿ, ಏನು ಮಾಡಲಿ ಆ ಕಾಂಪೋಸ್ಟ್ನ? ತಿಂಗಳಿಗೆ ಒಂದು 10 kg ಕಾಂಪೋಸ್ಟ್ ರೆಡಿ ಆಯಿತು, ಏನು ಮಾಡಲಿ? ಅದನ್ನು ಎಲ್ಲರೂ ಬಿಸಾಕಬೇಕಲ್ಲ, ಅದು ಇನ್ನೊಂದು ಕಡೆ ಕಸ ಆಗುತ್ತಲ್ಲ. ಆವಾಗ ಹೇಳ್ತೀನಿ, ಗ್ರೋ ವಾಟ್ ಯು ಈಟ್ ವಾಟ್ ಯು ಗ್ರೋ. ನಿನಗೇನು ಉಪಯೋಗಿಸ್ತೀಯೋ ಅದನ್ನು ಬೆಳಿ, ಯಾವುದನ್ನು ಬೆಳಿತೀಯೋ ಅದನ್ನು ಉಪಯೋಗಿಸು. ಸುಮ್ಮನೆ ಯಾವುದೋ ಒಂದು ಕೆಲಸಕ್ಕೆ ಬೇಡದ್ದು ಫ್ಯಾನ್ಸಿ ಗಿಡ ಬೆಳೆಸೋ ಬದಲು ಒಂದು ಶುಂಠಿ ಹಾಕ್ಕೊಳ್ಳಿ, ಅದೇ ಬಾಲ್ಕನಿಯಲ್ಲಿ ಅಪಾರ್ಟ್ಮೆಂಟ್ನಲ್ಲೇ ಬೆಳೆಸ್ಕೊಳ್ಳಿ. ಯಾವುದೋ ಒಂದು ಸಕ್ಲೆಂಟೋ ಕ್ಯಾಕ್ಟಸೋ ಬೆಳೆಸೋದು ಬದಲು ಒಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಒಂದು ಶುಂಠಿ ಹಾಕ್ಕೊಳ್ಳಿ, ಒಂದು ಇದ್ರದ್ದು ಕರಿಬೇವಿನ ಗಿಡ ಹಾಕ್ಕೊಳ್ಳಿ, ಒಂದು ಮೆಣಸಿನ್ಕಾಯಿ ಗಿಡ ಹಾಕ್ಕೊಳ್ಳಿ. ನಿಮಗೇನು ಉಪಯೋಗವಾಗುತ್ತೋ ಅದನ್ನು ಬೆಳೀರಿ. ಅವಾಗಂದರೆ ನಿಮಗೆ
ಯಾವುದೇ ವ್ಯಕ್ತಿಗಾಗಲಿ ಅದರಿಂದ ಯಾವುದರಿಂದನಾದರೂ ಅನುಕೂಲ ಇದ್ದರೆ ಅದನ್ನು ಮುಂದುವರಿಸ್ತಾನೆ, ಅನುಕೂಲ ಇಲ್ಲ ಮುಂದುವರ್ಸೋದು ಬಿಟ್ಬಿಡ್ತಾನೆ. ಹೇಗೆ ನಾವು ಲ್ಯಾಂಡ್ಲೈನಿಂದ ಮೊಬೈಲಿಗೆ ಬಂದ್ವಿ ಅನುಕೂಲತೆಯಿಂದ ತಾನೇ. ಇಲ್ಲಿ ನಾನು ಆ ಒಂದು ದೃಷ್ಟಿಯಿಂದ ಬಂದಾಗ ನೆಕ್ಸ್ಟು ಊಟ ಆಹಾರ ಮುಖ್ಯ. ಸೊ ಆದ್ದರಿಂದ ಬರೀ ಗಾರ್ಡನಿಂಗಿಂದ ಮುಂದಕ್ಕೇನು ಅಂತಂದ ಕೃಷಿ ಸರಿಯಾಗಿ ಸಮರ್ಥವಾಗಿ ಆರೋಗ್ಯಕರವಾದ ಕೃಷಿ ಮಾಡಬೇಕಾದ್ರೆ ಗೋವಿಲ್ಲದೆ ಇಲ್ಲವೇ ಇಲ್ಲ. ಸೊ ಗೋವು ಕೃಷಿಯ ಒಂದು ಅವಿಭಾಜ್ಯ ಅಂಗ. ಆ ಥರ ಯೋಚನೆ ಮಾಡ್ತಾ ಹೊರಟಾಗ ನನಗೆ ಗೋವನ್ನು ಉಳಿಸ್ಲೇಬೇಕು ಅನ್ನೋದು ಬಂತು. ಆವಾಗ ಗೋವನ್ನು ಉಳಿಸ್ಬೇಕಾದ್ರೆ ಯಾವ ಗೋವು ಅಂದಾಗ ಹೀಗೆ ಮಲೆನಾಡು ಗಿಡಕ್ಕೆ ಬಂತು. ಹೀಗೆ ನನ್ನ 3ರಿಂದ 100ರ ಪಯಣ ಮಲೆನಾಡು ಗಿಡ್ಡ ಜೊತೆ ನಡೀತು. ಶಿಕ್ಷಕ ವೃತ್ತಿ ಬಿಟ್ಟಿಲ್ಲ. ಈ ಶಿಕ್ಷಕನ ಕೌಶಲ್ಯ ಅನ್ನೋದಕ್ಕಿಂತ ಇಲ್ಲೇನಂತಾನೆ ಎಲ್ಲರೂ ಮಾಡಬೇಕಾದಿದ್ದು ಶಿಕ್ಷಕನಿಗೆ ನೀವು ಬಳಸ್ಕೋಬೋದು ಪದಾನ. ಆದರೆ ಏನಂತಾನೆ ಈ ಒಂದು ಹೇಗೆ ಭಗವಂತನಿಗೆ 10 ಕೈ ಇದ್ದು 10 ಕೈನಲ್ಲೂ ಒಂದೊಂದು ಆಯುಧಗಳಿದ್ದು ಒಂದೊಂದು ಕೆಲಸ ಮಾಡ್ತಾರೋ ಹಾಗೆ ಪ್ರತಿಯೊಬ್ಬರಿಗೂ ಆ ಸಾಮರ್ಥ್ಯ ಇದೆ. ನಾವು ಬರೀ ಒಂದರಲ್ಲಿ ಸ್ಪೆಷಲೈಸೇಷನ್ ಹೋಗ್ಬಾರ್ದು. ನಾವು ಇವಾಗ ಹೇಗೆ ನೀವು ನಿಮ್ಮೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ಹಿಡಿದು ನೀವೇನೋ ಪ್ರೊಫೆಷನ್ ಹೇಳ್ತೀರ ಅದನ್ನು ಮಾಡೋದ್ರಿಂದ ಹಿಡಿದು ಬೇರೆ ಬೇರೆ ಸಾಮಾಜಿಕ ಸೇವೆಯನ್ನು ಮಾಡ್ಬೋದು. ಹಾಗೆ ಒಬ್ಬ ವ್ಯಕ್ತಿ ಹಲವಾರು ವೃತ್ತಿ ಪ್ರವೃತ್ತಿಗಳಲ್ಲಿ ಕಾಂಟ್ರಿಬ್ಯೂಷನ್ ಕೊಡ್ಬೋದು, ಸಮಾಜಕ್ಕೆ ಕಾಣಿಕೆ ಕೊಡ್ಬೋದು. ಆದ್ದರಿಂದ ನಾನು ಒಂದು 2-3 ಮಾಡ್ತೀನಿ, ನೀವು ಒಂದು 2-3 ಮಾಡಬಹುದು. ಧನ್ಯವಾದ. ಶುಭ ದಿನ.